ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಎಸ್, ಎಲ್ಲಿಗೆ ಪ್ರಯಾಣ? ಇದು ಅರ್ಲಿ ಮಾರ್ನಿಂಗ್ ಆಫ್ ದ ಡೇ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ನೋಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮಕ್ಕಳಂತೂ ಇನ್ನು ಫುಲ್ ನಿದ್ದೆ ಮೂಡಲ್ಲಿದ್ದಾರೆ. ಯು ಕ್ಯಾನ್ ಸಿ, ಇದು ಫ್ಯಾಮಿಲಿ ಒಂದು ಔಟಿಂಗ್ ಅಂತಲೇ ಹೇಳ್ತೀನಿ, ಒಂದು ಟ್ರಿಪ್. ಆಶು ಫುಲ್ಲು ನಿದ್ದೆ ಮಾಡ್ತಾ ಇದ್ದಾನೆ. ಅಂಶು ಅವನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಎಸ್, ಆಗಲೇ ಅರ್ಲಿ ಮಾರ್ನಿಂಗ್ ಆಗ್ತಾಯಿದೆ. ಇಟ್ ವಾಸ್ ಎ ವೆರಿ ಕ್ವೈಟ್ ಆ್ಯಂಡ್ ವೆರಿ ಸೂದಿಂಗ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ನೋಡಿ ಎಷ್ಟು ಫಾಗ್ ಇದೆ ಹೊರಗಡೆ. ನಿಜವಾಗಿ ಸಖತ್ ಎಂಜಾಯ್ ಮಾಡಿದ್ವಿ ನಮ್ಮ ಜರ್ನಿ. ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ತುಂಬಾ ಸಖತ್ತಾಗಿ ಕೋಲ್ಡ್ ಆಗಿತ್ತು ಆ್ಯಂಡ್ ಕ್ವೈಟ್ ಆಗಿತ್ತು ವಾತಾವರಣ. ಫೈನಲಿ ನಮ್ಮ ಒಂದು ಡೆಸ್ಟಿನೇಷನ್ ರೀಚ್ ಆಗುವಂಥ ಟೈಮ್ ಬರ್ತಾ ಇದೆ. ಎಸ್ ಫ್ರೆಂಡ್ಸ್, ನಾವು ನಮ್ಮ ಮನೆ ದೇವರಾದ ಜ್ವಾಳದಾಳ್, ಚನ್ನಗಿರಿ ಹತ್ತಿರ ಜ್ವಾಳದಾಳ್ ಕುಕ್ಕವಾಡೇಶ್ವರಿ ಅಮ್ಮನವರ ಒಂದು ಸನ್ನಿಧಾನಕ್ಕೆ ಭೇಟಿ ಕೊಟ್ವಿ. ಜಸ್ಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ಬಿಟ್ವಿ ಫ್ಯಾಮಿಲಿ. ಡ್ಯಾಡಿ ಹೋದ್ಮೇಲೆ ಇದು ಸೆಕೆಂಡ್ ಟೈಮ್ ಜಸ್ಟ್ ಹೊರಟೋಣ ಅಂತ ಹೊರಟ್ವಿ. ಎಲ್ಲರೂ ನಮ್ಮ ಮನೆಯವರು, ಮಮ್ಮಿ, ಬ್ರದರ್ಸ್, ಅವರವ್ರ ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಹೊರಟ್ವಿ. ನಾನು ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸಖತ್ ಚಳಿ ಇರೋದ್ರಿಂದ ನಾನೊಂದು ಪುಲ್ಲೋರ್ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರ್ರಿ ಮುಂದೆ ಮುಂದೆ ಬಾರಮ್ಮ ಕಡೆ. ಯು ಕ್ಯಾನ್ ಸಿ ಹುಡುಗರು, ನಮ್ಮ ಮನೆಯ ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೇ ಹಾಯ್ ಚಿಲ್ಡ್ರನ್, ಸೇ ಹಾಯ್. ಹಸ್ತು ಸೇ ಹಾಯ್. ಹಸ್ತು ಅಂಡ್ ಅನ್ಶು ಸೇ ಹಾಯ್. ನಮ್ಮ ಡೆಸ್ಟಿನೇಷನ್ ಅಮ್ಮನ ಗುಡ್ಡ. ಇದು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು. ನಮ್ಮ ಡ್ಯಾಡಿಯಲ್ಲಿ ತುಂಬಾ ಚಿಕ್ಕ ಮಕ್ಕಳು, ಅಂದರೆ ನಿಯರ್ಲಿ ಒಂದು ಬೈ ಬರ್ತ್, ಫ್ರಮ್ ಮೈ ಬರ್ತ್, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಈ ಪ್ಲೇಸ್ನ ನಡ್ಕೊಳ್ತಾನೆ ಬರ್ತಾ ಇದ್ದೀವಿ. ನನ್ನ ತವರು ಮನೆಯ ಮನೆ ದೇವರು ಅಂತಲೇ ಹೇಳ್ಬೋದು. ಈಗ ನನ್ನ ಮದುವೆಯ ಫಸ್ಟ್ ಇನ್ವಿಟೇಷನ್ ನಾನು ಇಲ್ಲಿಗೆ ಬಂದೇ ಕೊಟ್ಟಿದ್ದು. ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ರಿಲೇಟಿವ್ಸ್ ಇಲ್ಲಿ ಫಸ್ಟ್ ಇನ್ವಿಟೇಷನ್. ಈಗ ನಾನು, ನನ್ನ ಹಸ್ಬೆಂಡ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ನನ್ನ ಮಗನ ಜೊತೆ ಇಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಈ ರೀತಿ ಇದೆ ಅಮ್ಮನ ಗುಡ್ಡನ ಒಂದು ದರ್ಶನ. ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ನಿಮಗೆ ಹೋಗ್ತಾ ತೋರಿಸ್ತೀನಿ. ಬಿ ವಿತ್ ಮೀ. ನೆಕ್ಸ್ಟ್ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ಗೆ ಭೇಟಿ ಕೊಟ್ವಿ. ಬಿಗಿನೆ I have no mercy, but rather if you even if I have two mercy, I have no mercy. Zero. Come this side, car is coming. ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ಬಟ್ ಇದಾಗಲೇ ಇದು ಕ್ಲೋಸಿಂಗ್ ಟೈಮ್ ಆಗ್ತಾ ಇದೆ. ತುಂಬ ಅಂದರೆ ತುಂಬ ರಶ್ ಇದೆ. ಯು ಕ್ಯಾನ್ ಸಿ. ಇನ್ನು ಕ್ರೌಡ್ಸ್ ಜಾಸ್ತಿ ಆಗ್ತಾನೆ ಇದೆ. ಬಟ್ ಕ್ಲೋಸಿಂಗ್ ಟೈಮ್, ಎಲಿಫೆಂಟ್ಸ್ ಎಲ್ಲ ವಾಪಸ್ ಹೋಗ್ತಾ ಇದೆ. ಇದು ಏನೋ ಅವರು ಬಾಡಿ ವಾಶ್ ಟೈಮ್ ಅಂತೆ. ಸೊ ಫೀಡಿಂಗ್ ಟೈಮ್ ಆ್ಯಂಡ್ ಬಾಡಿ ವಾಶ್ ಟೈಮ್. ಸೊ ಹೊರಗಡೆ ಹೋಗೋದ್ರಲ್ಲಿ ನೋ ಯೂಸ್. ವಾಟ್ ನಾಟ್? ಎಸ್ ನೋಡೋಣ. ವೇಸ್ಟ್ ಆಫ್ ಟೈಮ್ ಅಂತ ಅನ್ಸುತ್ತೆ. ಸೊ ನೋಡೋಣ, ಒಂದು ಟ್ರೈ ತೊಗೊಂಡೇ ಬಿಡೋಣ ಅಂತಂದು ಅಟ್ಲಾಸ್ಟ್ ಫೈನಲಿ ನಾವು ಸಕ್ಕರೆ ಬೈಲಲ್ಲಿ ಟಿಕೆಟ್ ತಗೊಂಡು ಬಂದಿದ್ದೀವಿ ಒಳಗಡೆ. ಎಲಿಫೆಂಟ್ಸ್ ತುಂಬ ಕಡಿಮೆ ಇದೆ ಅಂತ ಇದ್ದಾರೆ ನಮ್ಮ ಬ್ರದರ್. ನೋಡೋಣ, ಲಕ್, ಜಸ್ಟ್ ಟ್ರೈ ಅವರ್ ಲಕ್ ಅಂತ ಬಂದಿದ್ದೀವಿ. ಎಲಿಫೆಂಟ್ಸ್ ನೋಡೋಕೆ ಸಿಗುತ್ತೋ ಇಲ್ಲೋ ಇಡೋಣ. ತುಂಬ ವಿಶಾಲವಾಗಿರುವಂಥ ಒಂದು ಸ್ಪೇಸ್. ಯು ಕ್ಯಾನ್ ಸಿ. ಅಲ್ಲಿ ಬ್ಯಾಕ್ ವಾಟರ್ ಕೂಡ ಇದೆ ನೋಡಿ. ತುಂಬ ಚೆನ್ನಾಗಿ ಹೋಗ್ತಿದೆ ಇಲ್ಲಿವರೆಗೂ ಈ ಟ್ರಿಪ್. ಬಾ ಮಮ್ಮಿ, ನನ್ನ ಕೈ ಹಿಡ್ಕೊಂಡು ಬನ್ನಿ.
ಮಾತ್ರ ತುಂಬ ಅಂದರೆ ತುಂಬ ಕ್ರೌಡ್ ಇದೆ, ಬಿಕಾಸ್ ಹಾಲಿಡೇಸ್ ಅಲ್ವಾ, ಸಖತ್ ಕ್ರೌಡ್ ಇದೆ. ನನಗಂತೂ ಒಂದು ಎಲಿಫೆಂಟ್ಸ್ ಕಾಣ್ತಿಲ್ಲ. ಆಶು ಟೇಕ್ ಕೇರ್. ನೋಡೋಣ, ಎಲಿಫೆಂಟ್ಸ್ ಕಂಡ್ರೆ ಅದರ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಆಮ್ ಸೋ ಎಕ್ಸೈಟೆಡ್ ದಟ್ ಎಲಿಫೆಂಟ್ಸ್ ಇದೆ, ಖಂಡಿತವಾಗಿಯೂ ಇದೆ ಎಲಿಫೆಂಟ್ಸ್. ನಿಮಗೂ ತೋರಿಸ್ತೀನಿ. ಕಮ್ ಆಶು, ಸಿ ಹೌ ಬಿಗ್ ದೇ ಆರ್. African elephant. गिरोगी, मम्मी पकड़ ली है. कैसे गिरोगी? मामा Receiving the money. Receiving the money. See. Okay. ಆಯ್ತಾ ಮಮ್ಮಿ ಅಷ್ಟೊಂದು ಮುಂದೆ ಹೋದ್ರು. ಮಮ್ಮಿ ಅಮ್ಮ ವಿಚಾರ ಸರ್ ಮುಂದೆ ಹೋದ್ರು. ಎಲ್ಲಿ ಮುಂದೆ ಹೋದ್ರು? ಈ ರೀತಿ ಎಲಿಫೆಂಟ್ಗೆ ಅಮೌಂಟ್ ಕೊಟ್ಟರೆ ಅದು ಎಲ್ಲರ ತಲೆ ಮೇಲೂ ಅದರ ಒಂದು ಟ್ರಂಕ್ ಇಟ್ಟು ಇಟ್ ವಾಸ್ ಗಿವಿಂಗ್ ಬ್ಲೆಸ್ಸಿಂಗ್ಸ್ನ. ಆಶುರ್ ಪಾಪ ಕೂಡ ಅದಕ್ಕೆ ದುಡ್ಡು ಕೊಡಿಸಿದ್ರು. ಆಶುಗೆ ಮತ್ತು ನನಗೆ ಕೂಡ ಬ್ಲೆಸ್ಸಿಂಗ್ಸ್ ಸಿಕ್ತು. ಇಟ್ ವಾಸ್ ಸೋ ಎಕ್ಸೈಟಿಂಗ್ ಆ್ಯಂಡ್ ಐ ವಾಸ್ ಕೇರ್ಡ್. If you swim in this pool, I'm gonna give you $1 million. Actually, ನೆಕ್ಸ್ಟ್ ನಾವು ಸಕ್ಕರೆ ಬೈಲ್ ಆದಮೇಲೆ ಮುಡುಬಾ ಬೀಚ್ ನೋಡೋಣ ಅಂತ ಹೊರಟ್ವಿ. ಇದು ಮುಡುಬಾ ಬೀಚ್. ಅಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡೆ. ಜಸ್ಟ್ ಎಂಜಾಯ್ ಮಾಡಿದೆ ನೇಚರ್ನ. ನಿಮಗೆ ಆ ಕ್ಲಿಪ್ಪಿಂಗ್ಸ್ನ ನಾನು ತೋರಿಸ್ತೀನಿ. ಸೊ ಫೈನಲಿ ಮೈ ಡ್ರೀಮ್ ಪ್ಲೇಸ್ ಕುಪ್ಪಳ್ಳಿಯಲ್ಲಿದ್ದೀವಿ, ಕವಿ ಮನೆಯಲ್ಲಿ. ಕವಿ ಕುವೆಂಪು ಅವರ ಜನ್ಮಸ್ಥಳ. ಐ ಲವ್ ದಿಸ್ ಪ್ಲೇಸ್. ಎಷ್ಟು ಸಾರಿ ಬಂದರೂ ಮತ್ತೆ ಮತ್ತೆ ಬರಬೇಕು ಈ ಪ್ಲೇಸ್ಗೆ ಅಂತ ನನಗೆ ತುಂಬಾ ಆಸೆ. ನಿಜವಾಗಿ ನನಗೆ ಪ್ಲೇಸ್ ತುಂಬ ತುಂಬ ಸ್ವರ್ಗ, ಭೂಲೋಕದ ಸ್ವರ್ಗ ಅಂತಲೇ ನಾನು, ಅಕಾರ್ಡಿಂಗ್ ಟು ಮೈ ಒಪಿನಿಯನ್, ನಂಗೆ ತುಂಬಾ ಇಷ್ಟ ಈ ಪ್ಲೇಸ್. ಎಲ್ಲಾದರೂ ಹೋಗೋಣ ಅಂತ ತಕ್ಷಣ ಮನೇಲಿ ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲ, ಮಮ್ಮಿ ನಿನ್ನ ಫೇವ್ರೆಟ್ ಪ್ಲೇಸ್ಗೆ ಹೋಗೋಣ ಅಂತ ಕರ್ಕೊಂಡ್ಬಿಡ್ತಾರೆ. ಸೊ ಹಿಯರ್ ವಿ ಗೋ ಟು ದಿಸ್ ಕವಿ ಮನೆ. ನೋಡಿ, ಒಳಗಡೆ ವಿ ಆರ್ ನಾಟ್ ಅಲೌಡ್ ಟು ಶೂಟ್ ಎನಿಥಿಂಗ್. ಸೊ ಹೊರಗಡೆನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಬಂದಾಗ ಇದು ಇರಲಿಲ್ಲ. ಮೆಸೇಜ್ ಆಫ್ ದ ಯೂನಿವರ್ಸಲ್ ಮ್ಯಾನ್ ಕುವೆಂಪು. ನಿಜವಾಗಿಯೂ ಅವರು ನಮ್ಮ ಕರ್ನಾಟಕದ ದೇವರು, ಯೂನಿವರ್ಸಲ್ ಮ್ಯಾನ್ ಅಂತ ಒಂದು ಬಿರುದು ತೆಗೆದುಕೊಂಡಿರೋದು ನಿಜವಾಗಿ ಅದೊಂದು ಗ್ರೇಟೆಸ್ಟ್ ಥಿಂಗ್. ವಿಶ್ವ ಮಾನವ ಸಂದೇಶ ನೋಡಿ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ.
religion of humanity, universal path, welfare of all, coordination, holistic vision. By Kuvempu, Message of the Universal Man. ನೆಕ್ಸ್ಟ್ ಇದಾದ್ಮೇಲೆ ಕವಿಶೈಲಕ್ಕೂ ಹೋಗ್ತೀವಿ ಖಂಡಿತ. ಎಂಥ ಸುಂದರವಾದ ಒಂದು ಕರಕುಶಲತೆ ಇರುವಂತಹ ಒಂದು ಕೆತ್ತನೆ ಈ ಮರಗಳ ಮೇಲೆ, ಈ ಚಾವಡಿಯ ಮೇಲೆ, ಈ ಕಂಬಗಳ ಮೇಲೆ ಅಂತಲೇ ಅಂತೀನಿ. ಒಳಗಡೆ ಆ ವಿಂಡೋಸ್ ಕೂಡ ಎಷ್ಟು ಸುಂದರವಾಗಿರುವಂತಹ ಕಲಾಕೃತಿ, ಆ ಪ್ಲ್ಯಾನಿಂಗ್ ಆಗಿರ್ಬೋದು. ನಿಜವಾಗಿಯೂ ನಾನು ಇದೇ ಮನೇಲಿರೋಕ್ಕೆ ನನಗೆ ತುಂಬಾ ಇಷ್ಟ ಅಂತ ನನ್ನ ಹಸ್ಬೆಂಡಿಗೆ, ನಮ್ಮ ಮಮ್ಮಿಗೆಲ್ಲ ಹೇಳ್ತಾ ಇದ್ದೆ. ಇಲ್ಲೇ ಇದ್ಬಿಡು ಅಂತ ಕೂಡ ಅವರು ತಮಾಷೆ ಮಾಡ್ತಾಯಿದ್ರು. ಅಷ್ಟು ಇಷ್ಟ ನನಗೆ ಈ ಮನೆ. ಈ ಕ್ಲಿಪ್ಪಿಂಗ್ಸ್ ನೋಡಿ, ನಂಗೆ ತುಂಬಾ ಫೇವ್ರೆಟ್ ಈ ಮನೆ. ನಿಜವಾಗಿಯೂ ಈ ಟೈಮಲ್ಲಿ ಡ್ಯಾಡಿನ ಮಾತ್ರ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಜ್ವಾಳದಾಳಿಗಂತೂ ಡ್ಯಾಡಿ ಜೊತೆಲೇ ಯಾವಾಗಲೂ ಹೋಗ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಿನ ಮೆಮೊರೀಸ್ ಎಲ್ಲ ಮೆಲ್ಕು ಹಾಕ್ಕೊಳ್ತಾ ಬಂದ್ವಿ ನಾನು, ನನ್ನ ಬ್ರದರ್. ಅದನ್ನ ನನ್ನ ಹಸ್ಬೆಂಡ್ ಜೊತೆ ಹಾಗೂ ನನ್ನ ಬ್ರದರ್ ವೈಫ್ ಜೊತೆಗೆಲ್ಲ ನಾವು ಶೇರ್ ಮಾಡ್ಕೊಂಡ್ವಿ. ಮಕ್ಕಳ ಜೊತೆ ಕೂಡ ಶೇರ್ ಮಾಡ್ಕೊಂಡ್ವಿ. ಹೀಗೆಲ್ಲ ಬರ್ತಾಯಿದ್ವಿ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಈ ಪ್ಲೇಸ್ಗೆ ಅಂತ. ಸೊ ಈ ರೀತಿ ಫ್ಯಾಮಿಲಿ ಪಿಕ್ಸ್ ಕೂಡ ನಾವು ಜೊತೆಯಾಗಿ ಎಲ್ಲ ತಗೊಂಡ್ವಿ. ಈ ಫ್ಯಾಮಿಲಿ ಪಿಕ್ಕಲ್ಲಿ ಡ್ಯಾಡಿ ಮಾತ್ರ ಮಿಸ್ಸಿಂಗ್. ಮಿಸ್ ಯು ಸೋ ಮಚ್ ಡ್ಯಾಡ್. ಸೊ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿಕೊಂಡ್ವು. ಕ್ರೌಡ್ ಮಾತ್ರ ತುಂಬಾ ಇತ್ತು, ಬಿಕಾಸ್ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಇದೆ ಮಕ್ಕಳಿಗೆ. ಇದು ಕವಿಶೈಲದ ಕೆಲವು ಪಿಕ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ನೋಡ್ಕೋಬಹುದು. ಇದಾದಮೇಲೆ ತಾಯಿ ಮಗನ ನಮಗೆ ಗೊತ್ತಿಲ್ಲೇ ಇರೋ ರೀತಿ ನಮ್ಮ ಫೋಟೋಗ್ರಾಫರ್ ಅಂದರೆ ನನ್ನ ಹಸ್ಬೆಂಡ್ ಆಶುನ ಪಪ್ಪ ಕೆಲವು ಫೋಟೋಸ್ ಎಲ್ಲ ನಮಗೆ ಗೊತ್ತಿಲ್ಲದೇ ಇರೋ ರೀತಿಯೇ ಈ ರೀತಿ ಅವರು ತೆಗೆದು ನಮಗೆ ನಿಜವಾಗೂ ಸರ್ಪ್ರೈಸ್ ಕೊಟ್ಟರು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಪಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿಗೆ ನಮ್ಮ ಪಯಣ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೀವು ಜಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ನೆಕ್ಸ್ಟ್ ನಾವು ಎಲ್ಲಿಗೆ ನಮ್ಮ ಭೇಟಿ ಕೊಟ್ವಿ ಅಂತ. ನೋಡಿ, ನೆಕ್ಸ್ಟ್ ಪಯಣ ಸ್ಟಾರ್ಟ್ ಆಗಿದೆ. ಆಶು ಮತ್ತು ಅವ್ರ ಪಪ್ಪ ಡೀಪ್ ಸ್ಲೀಪ್ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.